ಸದ್ಯಕ್ಕೆ ನೀವು ಹಿಡಿದ್ರಂತ ಹೊಸ ಫೋನ್ ಕೊಂಡುಕೊಳ್ಳೋ ಪ್ಲಾನ್ ಇದ್ದೀರಪ್ಪ ಅಂತಂದ್ರೆ ನೀವು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಇನ್ನೂ ಬೆಟರ್ ಫೋನ್ಸ್ಗಳು ಸಿಗ್ಬೋದೇನೋ. ಸೊ ಈ ವಿಡಿಯೋ ಪೂರ್ತಿ ನೋಡಿ. ಮಾರ್ಚ್ ತಿಂಗಳಲ್ಲಿ 14ರಿಂದ 15 ಹೊಸ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗ್ತಿವೆ. ಅದು ಬಜೆಟ್ ಕ್ಯಾಟಗರಿ ಹಿಡ್ಕೊಂಡು ಫ್ಲಾಗ್ಶಿಪ್ ತನಕ ಒಂದಕ್ಕಿಂತ ಒಂದು ಬೆಂಕಿ ಫೋನ್ಸ್ಗಳಿದೆ. ಸೊ ಈ ವಿಡಿಯೋ ಪೂರ್ತಿ ನೋಡಿ. ನೀವು ಒಂದು ಹೊಸ ಫೋನ್ ಸದ್ಯಕ್ಕೆ ತೊಗೊಳ್ಬೇಕಾ ಅಥವಾ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ ತೊಗೊಳ್ಬೇಕಪ್ಪ ಅಂತ ಡಿಸಿಷನ್ ನೀವು ತೊಗೊಳ್ಬೋದು, ಅಥವಾ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಎಲ್ಲ ಗೊತ್ತಾಗತ್ತೆ. ಸೊ ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಟೆಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್, ಇನ್ ಡೆಪ್ತ್ ಮತ್ತು ಪ್ರಾಮಾಣಿಕರ ಜೊತೆಗೆ ನಿಮ್ಮ ಟೆಕ್ನಾಲಜಿನ ಜಾಸ್ತಿ ಮಾಡ್ಕೊಳ್ಳೋಕೆ ಡೆಫಿನೆಟ್ಲಿ ಕೆಳಗೆ ಕಾಣಿಸಿರುವಂಥ ಸಬ್ಸ್ಕ್ರೈಬ್ ಬಟನ್ ಹೊತ್ಬಿಟ್ಟು ನೀವು ನಮಗೆ ಸಪೋರ್ಟ್ ಮಾಡ್ಬೋದು. ಸೊ ಈ ಸಲ ಮೊದಲನೇ ಫೋನ್ ಬರ್ತಾ ಇದೆ, ಅದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಇರುತ್ತೆ. ಇವತ್ತೇ ಈ ಫೋನ್ಸ್ಗಳು ಲಾಂಚ್ ಆಗ್ತಿದೆ. ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಈ ಫೋನ್ನ ಫಾರ್ ಶೋರ್ S26 ಅಲ್ಟ್ರಾ ಸೂನ್ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ನೋಡೋಕೆ ಸಿಗುತ್ತೆ. ಬಾಕಿ ಈ ಫೋನ್ ಜಾಸ್ತಿ ಹಾರ್ಡ್ವೇರ್ಕ್ಕಿಂತ ಐನಲ್ಲಿ ಫೋಕಸ್ ಮಾಡಿಬಿಟ್ಟು ಐ ಫೋನ್ ಅಂತ ಎಲ್ಲ ಕಡೆ ಸ್ಯಾಮ್ಸಂಗ್ ಅವರು ಫುಲ್ ಹೈಲೈಟ್ ಮಾಡ್ತಿದ್ದಾರೆ. ಸೊ ಇನ್ನೊಂದು ಎರಡು ವೀಕ್ ಒಳಗಡೆ ಅಥವಾ ಎಷ್ಟು ಬೇಗ ಬರುತ್ತೆ ನೋಡಿ, ಎಂಬಾರ್ಗೋ ಡೀಟೇಲ್ಸ್ ಹೊರಗೆ ಬಂದಿಲ್ಲ, ಬಂದ ತಕ್ಷಣ ಫಸ್ಟ್ ಅನ್ಬಾಕ್ಸಿಂಗ್ ನೋಡೋಕೆ ಸಿಗುತ್ತೆ. ಅದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಹೊತ್ಬಿಟ್ಟು ಬೆಲ್ ಐಕನ್ ಹೊಡಿರಿ, ಕರೆಕ್ಟ್ ಟೈಮ್ಗೆ ನೋಟಿಫಿಕೇಶನ್ ಬರುತ್ತೆ. ಎರಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ iPhone 17e ಆಯ್ತಾ. ಇದು ನೋಡೋಕೆ ತುಂಬ ಸ್ಲಿಮ್ಮು, ಡಿಸೈನು, ಒಂದೇ ಕ್ಯಾಮ್ರಾ, ಏನು ಬೆಜ್ಜಾನೆಲ್ಲ ಹೈಲೈಟ್ ಮಾಡಿಕೊಂಡು ತುಂಬ ಕಾಸ್ಟ್ಲಿ ಕೂಡ ಆಗಲಿದೆ. ಬಟ್ 2026ರಲ್ಲೂ ಇನ್ನು ಐಫೋನ್ ಅವರು 60 ಹರ್ಟ್ಸ್ನ ಡಿಸ್ಪ್ಲೇನ ಕೊಡಲಿದ್ದಾರೆ ಅಂತ. ಇದರಲ್ಲಿ 4005 mAh ಬ್ಯಾಟ್ರಿ ಏನೋ ಕೊಡ್ತಿದ್ದಾರೆ, 48 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಮತ್ತು ಆಪಲ್ ಬಯೋನಿಕ್ A19 ಚಿಪ್ಸೆಟ್ ಒಂದಿಗೆ ಇದು ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಬೆಸ್ಟ್ ಆಗ್ಬೋದು. ಬಟ್ ಬ್ಯಾಟ್ರಿ ಮತ್ತು ಡಿಸೈನ್ ಎಲ್ಲ ಸ್ವಲ್ಪ ಯುನೀಕ್ ಮಾಡಕ್ಕೆ ಹೋಗಿ ಈ ಫೋನ್ನ ಬೆಲೆ ಜಾಸ್ತಿ ಮಾಡಿದ್ರು ಕೂಡ ವೀಕ್ ಮಾಡವ್ರೆ. ಆದರೂ ಆಪಲ್ ಲವರ್ಸ್ಗೆ ನಾವು ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ ಆಯ್ತಾ. ನಿಮ್ಗೆ ಇಷ್ಟ ಇದೆಯಪ್ಪ ಅಂತಂದ್ರೆ EMI ಮೇಲಾದರೂ ತಗೊಳ್ಳಿ ಅಥವಾ ಹಾರ್ಡ್ ಕ್ಯಾಶ್ ಕೊಟ್ಟು ಕೂಡ ನೀವು ಈ 17e ಪರ್ಚೇಸ್ ಮಾಡ್ಬೋದು. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ಸ್ಗಳಿಗಂತೂ ನಾನು ಸೂಪರ್ ಎಕ್ಸೈಟೆಡ್ ಇದ್ದೀನಿ. ಒಂದು ನಥಿಂಗ್ ಫೋನ್ 4a ಮತ್ತೊಂದು ನಥಿಂಗ್ ಫೋನ್ 4a Pro ಅಂತ. ಸೊ ಸ್ಪೆಷಲಿ 4a ಏನಿದೆ ಇದು ಬಜೆಟಲ್ಲಿ ಸಿಗ್ತಿದೆ. ಹತ್ರ 27-28ರಿಂದ 35,000 ರೂಪಾಯಿ ಹತ್ರ ಏನೋ ಲಾಂಚ್ ಆಗಲಿದೆ ಅಂತೆ. 4a Pro ಹತ್ರ 40ರಿಂದ 50-60,000 ರೂಪಾಯಿಗೆ ಬಂದರೂ ಕೂಡ ಬರ್ಬೋದು. 4a Pro ನಿಮಗೆ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ಏನೋ ಕೊಡ್ತಿದ್ದಾರೆ ಮತ್ತು ಬಾಕಿ ಈ ಎಲ್ಲ ಸ್ಪೆಸಿಫಿಕೇಶನ್ ಒಂದಿಗೆ ಸ್ವಲ್ಪ ಯುನೀಕ್ ಆಗಿರುವಂಥ ಗ್ಲಿಫ್ ಲೈಟ್ಸ್ಗಳನ್ನ ತಗೊಂಡ್ಬಂದಿದ್ದಾರೆ. ಇನ್ನು 4a ಏನಿದೆ ಇದು ಬಜೆಟಲ್ಲಿ 6.7 ಇಂಚಸ್ ಇರುವಂಥ ಡಿಸ್ಪ್ಲೇ, 50 ಮೆಗಾ ಪಿಕ್ಸೆಲ್ನ ಡುವಲ್ ಅಥವಾ ಟ್ರಿಪಲ್ ರಿಯರ್ ಕ್ಯಾಮರಾ ಸೆಟಪ್ ಮತ್ತು 5400 mAh ಬ್ಯಾಟ್ರಿಯೊಂದಿಗೆ ಸ್ನ್ಯಾಪ್ಡ್ರ್ಯಾಗನ್ 7S and 4 ಚಿಪ್ಸ್ನ ಒಳಗೊಂಡಿದೆ. ಹತ್ರ 30-35,000 ರೂಪಾಯಿಗೆಲ್ಲ ಬಂತಪ್ಪ ಅಂದರೆ ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ. ಅಂಡರ್ 30K 25-27 ಹತ್ರ ಎಲ್ಲ ಬಂತಪ್ಪ ಅಂದರೆ ಮಾರ್ಕೆಟಲ್ಲಿ ಹವಾ ಮಾಡ್ಬೋದು. ಬಾಕಿ 35 ಬಂತಪ್ಪ ಅಂದರೆ ಜನ ಸ್ಕಿಪ್ ಮಾಡ್ತಾರೆ. ಬಾಕಿ ಈ ಫೋನ್ ಫಸ್ಟ್ ಲಾಂಚ್ ಡೇಟು ಆಫೀಷಿಯಲ್ ಆಗಿ 5ನೇ ಮಾರ್ಚ್ಗೆ ಆಗ್ತಾ ಇದೆ. ಫಸ್ಟ್ ಸಲ ನೆಕ್ಸ್ಟ್ ಒಂದು 5-10 ಡೇಸ್ ಒಳಗಡೆ ಇರ್ಬೋದು. ನೋಡೋಣ. ಈ ಫೋನ್ ಕಳಿಸಿಲ್ಲ, ಬಟ್ ಪರ್ಚೇಸ್ ಮಾಡಾದರೂ ಏನಾದರೂ ಜುಗಾಡ್ ಮಾಡಿ ಈ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ. ಎರಡಿಸ್ತಲ್ಲಿ ನೆಕ್ಸ್ಟ್ ಫೋನ್. ಈ ಫೋನ್ ಕೂಡ ಸ್ವಲ್ಪ ಮಾರ್ಕೆಟ್ ಜಾಸ್ತಿ ಹೈಪ್ ಮಾಡ್ಬೋದು ಅನ್ಸುತ್ತೆ. ನಾನು ಮಾತಾಡ್ತಾ ಇರೋದು ಮೋಟರೋಲಾ ಅವರ Edge 70 ಫೀಚರ್. ಲಾಸ್ಟ್ ಇಯರ್ Edge 60 ಅಂತೂ ಭಾರತದಲ್ಲಿ ಹೈಯೆಸ್ಟ್ ಸೇಲ್ ಆಗಿತ್ತು. ಮತ್ತು ಟ್ರೂಲಿ ನಾವು ಕೊಡ್ತಿರೋಂಥ ದುಡ್ಡಿಗೆ ಎಲ್ಲ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ಕೂಡ ಇತ್ತು. ಬಟ್ ಕೆಲವೊಂದು ಜನಕ್ಕೆ ಈ ಫೋನ್ಸ್ಗಳಲ್ಲಿ ಎಡ್ಜು ಅದು ಇದು ಈ ಸ್ಕ್ರೀನ್ ಆಗಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ಗಳು ಬಂದಿತ್ತು. ಹೋಪ್ಫುಲಿ ಈ ಸರ್ತಿ ಇದು ಕರಡು ಥರನೇ ಕಾಣಿಸ್ತದೆ, ಬಟ್ ಫ್ಲ್ಯಾಟ್ ಬಂದರೆ ಮಜಾ ಇರುತ್ತೆ ಮೋಟರ್ನಲ್ಲಿ. ಸೊ ಈ ಸ್ಮಾರ್ಟ್ ಫೋನು ಎಲ್ಲಕ್ಕಿಂತ ಸ್ಲಿಮ್ ಆಗಿದ್ರು ಕೂಡ 7000 mAh ಬ್ಯಾಟ್ರಿಯೊಂದಿಗೆ ಸ್ನ್ಯಾಪ್ಡ್ರ್ಯಾಗನ್ 7S and 4 ಚಿಪ್ಸೆಟ್ ಇದೆ, 50 ಮೆಗಾ ಪಿಕ್ಸೆಲ್ನ ಸೋನಿ LiDAR ಸೆನ್ಸರು, 6.7 AMOLED ಡಿಸ್ಪ್ಲೇಯೊಂದಿಗೆ ಹತ್ತಿರ 24,000-25,000 ರೂಪಾಯಿ ಬಜೆಟಲ್ಲಿ ಇದು ಲಾಂಚ್ ಆಗ್ತಿದೆ ಆಯಿತಾ. ಸೊ ಇಂಥ ಫೋನ್ಸ್ಗಳು ಬಂತಪ್ಪ ಅಂದರೆ ನಥಿಂಗ್ ಫೋನ್ ಆಗಿರಲಿ ಅಥವಾ ಸ್ಯಾಮ್ಸಂಗ್ನ ಬಜೆಟ್ ಫೋನ್ಸ್ಗಳೆಲ್ಲ ಇದು ತುಂಬ ಟಕ್ಕರ್ ಕೊಡುತ್ತೆ. ಹೀಗಾಗಿ ಈ 70 ಫೀಸನ್ ಕೂಡ ಒಂದು ಒಳ್ಳೆ ಬಜೆಟ್ಗೆ ಬಂತಪ್ಪ ಅಂದರೆ ಡೆಫಿನೆಟ್ಲಿ ಇದು ಮತ್ತೆ ಟಾಪ್ ನಂಬರ್ 1 ಜಾಸ್ತಿ ಭಾರತದಲ್ಲಿ ಸೇಲ್ ಆಗೇ ಆಗುತ್ತೆ. ಮತ್ತೆ ಈ ಸ್ಮಾರ್ಟ್ ಫೋನ್ ಮಾರ್ಚ್ 1 ಅಥವಾ 2nd ವೀಕಲ್ಲಿ ಲಾಂಚ್ ಆಗುವಂಥ ಸಾಧ್ಯತೆಗಳಿದೆ. ನೀವು ಬಜೆಟ್ ಒಂದು ಬೆಸ್ಟ್ ಫೋನ್ ಹುಡುಕ್ತಿದ್ರೆ ಅಂದರೆ 70 ಫೀಸನ್ ಕೂಡ ನಿಮಗೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಎರಡಿಸ್ತಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಅದು ಸ್ಪೆಷಲಿ ಪೋಕೋ X ಸೀರೀಸ್ನ ಪೋಕೋ X8 ಮತ್ತು X8 Pro ಅಂತ 2 ಡಿವೈಸ್ಗಳು ಲಾಂಚ್ ಆಗ್ತಿವೆ. ಸೊ ಮೇ ಬಿ ಇದು ಗ್ಲೋಬಲಿ ಲಾಂಚ್ ಆಗುತ್ತಾಯ್ತಾ. ಗ್ಲೋಬಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಕೂಡ ಸೇಮ್ ಟೈಮ್ ಇದು ಲಾಂಚಸ್ಗಳಾಗ್ಬೋದು. ಸೊ ಈ ಪೋಕೋ X8 Pro ಏನಿದೆ ಇಲ್ಲಿ ಆನ್ ಪೇಪರ್ ಸ್ಪೆಸಿಫಿಕೇಶನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಇದ್ರ ಪ್ರೈಸ್ ಕೂಡ ಸರ್ಪ್ರೈಸಿಂಗ್ಲಿ ಅದರ 35,000-40,000 ರೂಪಾಯಿಗೆ ಬರಲಿದೆ ಅಂತ. ನೋಡೋಣ. ಎಕ್ಸಾಕ್ಟ್ಲಿ ಲೀಕ್ಸ್ಗಳ ಪ್ರಕಾರ ನಾನು ಪ್ರೈಸಿಂಗ್ ಹೇಳ್ತಾ ಇದ್ದೀನಿ. 6.8 ಇಂಚಸ್ ಇರುವಂಥ AMOLED 144 Hz ಡಿಸ್ಪ್ಲೇ, 50 ಮೆಗಾ ಪಿಕ್ಸೆಲ್ನ ಡುವಲ್ ಸೆನ್ಸರು, 9000 mAh ಬ್ಯಾಟ್ರಿಯೊಂದಿಗೆ Dimensity 9500 Elite ಅನ್ನುವಂಥ ಹೊಸ ಚಿಪ್ಸೆಟ್ ಒಳಗೊಂಡು ಬರ್ತಾ ಇದೆ. ಸ್ಪೆಷಲಿ ಬಜೆಟ್ ಗೇಮರ್ಸ್ಗೆ ಇದು ಟಾರ್ಗೆಟ್ ಮಾಡುತ್ತೆ. ಇನ್ನು X8 Pro Max ಏನಿದೆ ಇದು ಸ್ವಲ್ಪ ಬೆಲೆ ಜಾಸ್ತಿ ಆಗಿಬಿಟ್ಟು 50-60,000 ರೂಪಾಯಿ ಹತ್ರ ಏನೋ ಈ ಎಲ್ಲ ಸ್ಪೆಸಿಫಿಕೇಶನ್ ಒಂದಿಗೆ ಲಾಂಚ್ ಆಗಲಿದೆ ಅಂತೆ. ಮೇ ಬಿ X8 Pro ಮಾತ್ರ ನಮ್ಮ ಭಾರತದಲ್ಲಿ ಬರ್ಬೋದು. Pro Max ಇಷ್ಟೊಂದು ದುಡ್ಡು ಕೊಟ್ಟು ಯಾರೂ ನಮ್ಮ ಭಾರತದಲ್ಲಿ ತೊಗೊಳ್ಳ. ಲಾಂಚ್ ಮಾಡಿದ್ರೂ ಕೂಡ ಸ್ವಲ್ಪ ಇಲ್ಲಿ ಸೇಲ್ಸ್
ಕಮ್ಮಿ ಆಗುತ್ತೆ. ಈ ದಿವಸದಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಸ್ಪೆಷಲಿ ಇನ್ಫಿನಿಕ್ಸ್ ಕಡೆಯಿಂದ ಬರ್ತಾ ಇದೆ. ಇನ್ಫಿನಿಕ್ಸ್ ಅವರು ಒಂದು ಇನ್ಫಿನಿಕ್ಸ್ ಎಡ್ಜ್ ಅಂತ ಒಂದು ಫೋನ ಲಾಂಚ್ ಮಾಡ್ಬೋದು, ಅಥವಾ ಈ ನೋಟ್ 60 Pro ಒಂದು ಫೋನ ಲಾಂಚ್ ಮಾಡ್ಬೋದು. ಸೊ ಎಡ್ಜ್ನ ಸ್ಪೆಸಿಫಿಕೇಶನ್ಸ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಈ ನೋಟ್ 60 Pro ಏನಿದೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಈ ಸ್ಮಾರ್ಟ್ ಫೋನ್ ಹತ್ರ 22, 23 ಅಥವಾ 25 ಸಾವಿರ ರೂಪಾಯಿ ಹತ್ರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಇಟ್ಕೊಂಡು ಇದು ಮಾರ್ಚ್ ಸೆಕೆಂಡ್ ವೀಕಲ್ಲಿ ಲಾಂಚ್ ಆಗುವಂಥ ಸಾಧ್ಯತೆಗಳಿದೆ. ಇದರಲ್ಲಿ 6.7 ಇಂಚ್ ಇರುವಂಥ ಆಂಬ್ರೆಡ್ ಡಿಸ್ಪ್ಲೇ, 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ ಸೆಟಪ್, 6,500 mAh ಬ್ಯಾಟ್ರಿಯೊಂದಿಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಚಿಪ್ಸೆಟ್ ಒಳಗೊಂಡು ಮಾರ್ಕೆಟ್ ಎಂಟ್ರಿ ಕೊಟ್ಟಿದೆ ಅಂತೆ. ಸೊ ನೋಡೋಣ, ಬಜೆಟ್ಲಿ ಎಲ್ಲರೂ ಒಂದೇ ಚಿಪ್ಸೆಟ್ನ ಒಳಗೊಂಡು ಮಾರ್ಕೆಟ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಬಟ್ ಯಾರು ಆನ್ ಪೇಪರ್ ಸ್ಪೆಸಿಫಿಕೇಶನ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಲಾಂಗ್ ಟರ್ಮ್ ಮತ್ತೊಂದು ಬ್ರ್ಯಾಂಡ್ ಯೂಸೇಜ್ ಸಿಗತ್ತೆ ನೋಡಿ, ಅವರೇ ಇಲ್ಲಿ ಕ್ಲಿಯರ್ ವಿನ್ನರ್ ಆಗೋದು, ಮತ್ತು ನಾವು ಕೂಡ ಅದನ್ನೇ ಸಜೆಸ್ಟ್ ಮಾಡೋದು. ಆದರೆ ನಾನು ಜಾಸ್ತಿ ಜನರಿಗೆ ಇನ್ಫಿನಿಕ್ಸ್ ಫೋನ್ ತೊಗೊಳ್ಳಿ, ಟೆಕ್ನೋ ಫೋನ್ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಬ್ರ್ಯಾಂಡ್ ಫೋನ್ ತೊಗೊಂಡ್ರಪ್ಪ ಅಂದರೆ ರೀಸೇಲ್ ವ್ಯಾಲ್ಯೂ ಕೂಡ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಸರ್ವಿಸ್ ಸೆಂಟರ್ಸ್ಗಳ ಬೆಟ್ರಾಗಿ ಸಿಗುತ್ತೆ. ಬಟ್ ಯಾವುದಾದ್ರು ಕಮ್ಮಿ ಬೆಲೆಗೆ ಒಳ್ಳೆ ಸ್ಪೆಸಿಫಿಕೇಶನ್ ಪೇಪರ್ ಮೇಲೆ ಕಾಣಿಸ್ತಿದೆಯಪ್ಪ ಅಂತ ಕಣ್ಮುಚ್ಚಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಈ ದಿವಸದಲ್ಲಿ ನೆಕ್ಸ್ಟ್ ಸ್ಯಾಮ್ಸಂಗ್ ಕಡೆಯಿಂದ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ 2 ಬೆಂಕಿ ಫೋನ್ಸ್ಗಳು ಬರುತ್ತೆ. ಬಟ್ ಅಷ್ಟೇ ಬೆಂಕಿ ಪ್ರೈಸಿಂಗ್ ಕೂಡ ಇರುತ್ತೆ ಆಯಿತಾ, ತುಂಬ ಬೆಲೆ ಜಾಸ್ತಿ ಮಾಡಿರ್ತಾರೆ. ಬಟ್ ಸರ್ಪ್ರೈಸಿಂಗ್ಲಿ ಈ ಫೋನ್ಸ್ಗಳ ಬೆಲೆ ನೆಕ್ಸ್ಟ್ ಒಂದು 3-4 ಮಂತ್ಸು ಅಥವಾ 6 ಮಂತಲ್ಲಿ ಹತ್ರ 40-50% ಬೆಲೆ ಕಮ್ಮಿ ಮಾಡ್ತಿದ್ದಾರೆ. ಎಸ್ಕ್ರೂ ನಾನು ಮಾತಾಡ್ತಿದ್ದು ಸ್ಯಾಮ್ಸಂಗ್ ಎ ಸೀರೀಸ್ನ ಸ್ಯಾಮ್ಸಂಗ್ ಗ್ಯಾಲಕ್ಸಿ A37 ಮತ್ತೊಂದು 57. ನೀನಂಬಲ್ಲ, ಈ ಫೋನ್ಸ್ಗಳು ಭಾರತದಲ್ಲಿ ತುಂಬ ಫೇಮಸ್ ಆಗಿಕ್ಕೆ ರೀಸನ್ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಯೂಸೇಜ್ ಎಕ್ಸ್ಪೀರಿಯನ್ಸ್ ತುಂಬ ಪ್ರೀಮಿಯಮ್ ಆಗಿದೆ. ಆನ್ ಪೇಪರ್ ಸ್ಪೆಸಿಫಿಕೇಶನ್ ಎಲ್ಲ ಸಿಂಪಲ್ ಆಗಿದೆ, ಬಟ್ ಜನ ಬ್ರ್ಯಾಂಡ್ ವ್ಯಾಲ್ಯೂ ಕೊಟ್ಬಿಟ್ಟು ಈ ಫೋನ್ನ ಮಾರ್ಕೆಟ್ಲಿ ಅತಿ ಹೆಚ್ಚು ಬೈ ಮಾಡ್ತಾರೆ, ಸ್ಪೆಷಲಿ ಆಫ್ಲೈನ್ ಅಂಗಡಿಗಳಲ್ಲಿ. ಒಂದ್ಸತಿ ಈ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳಿ. A37 6.7 ಇಂಚಸ್ ಇರುವಂಥ ಆಂಬ್ರೆಡ್ ಡಿಸ್ಪ್ಲೇ, ಎಕ್ಸಿನೋ ಚಿಪ್ಸೆಟು, 50 ಮೆಗಾ ಪಿಕ್ಸೆಲ್ನ OIS ಕ್ಯಾಮ್ರಾ, ಮತ್ತೆ ಜಸ್ಟ್ 5,000 mAh ಬ್ಯಾಟ್ರಿಯೊಂದಿಗೆ ಸ್ಟಾರ್ಟಿಂಗಲ್ಲಿ 32,000 ರೂಪಾಯಿಂದ ಈ ಫೋನ್ ಬೆಲೆ ಸ್ಟಾರ್ಟ್ ಆಗಲಿದೆ. ಸ್ವಲ್ಪ ಬೆಲೆ ಸ್ಟಾರ್ಟಿಂಗ್ ಇಂದನೇ ಜಾಸ್ತಿ ಕಾಣಿಸ್ತದೆ, ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗಿದ್ರೆ ಬೆಲೆ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಒಂದು 3-4 ಮಂತ್ಸಲ್ಲಿ. ಇನ್ A57 ಸ್ವಲ್ಪ ಕ್ರೇಜಿ ಸ್ಪೆಕ್ಸ್ ಒಳಗೊಂಡಿದೆ. ಇದರಲ್ಲಿ 6.7 ಇಂಚಸ್ ಇರುವಂಥ ಸೂಪರ್ ಆಂಬ್ರೆಡ್ ಡಿಸ್ಪ್ಲೇ, ಎಕ್ಸಿನೋಸ್ 1680 ಚಿಪ್ಸೆಟ್ಟು, 50 ಮೆಗಾ ಪಿಕ್ಸೆಲ್ನ OIS ಟ್ರಿಪಲ್ ರಿಯರ್ ಕ್ಯಾಮ್ರಾ ಬಂದಕ್ಕೆ ಇದ್ರಲ್ಲಿ ಕೂಡ 5,000 mAh ಬ್ಯಾಟ್ರಿ, ಇನ್ ಬಾಕ್ಸ್ ಪವರ್ ಬಿಟರ್ ಕೊಡೋದೇ ಇಲ್ಲ. ಬಟ್ ಸ್ಟಿಲ್ ಈ ಸ್ಮಾರ್ಟ್ ಫೋನು 45 ಸಾವಿರ ರೂಪಾಯಿ ಲಾಂಚ್ ಆಗ್ತಿದೆ ಅಂತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಅನ್ಸುತ್ತೆ, ಮತ್ತು ಪ್ರೈಸ್ ಕಮ್ಮಿ ಆಗುತ್ತೆ. ಹತ್ರ 27, 28, 30 ಸಾವಿರ ರೂಪಾಯಿಗೆಲ್ಲ ಈ ಫೋನ್ ನಿಮ್ಗೆ ನೋಡೋಕೆ ಸಿಗ್ತು ವಿತ್ ಆಫರ್ನೊಂದಿಗೆ ನೆಕ್ಸ್ಟ್ ಒಂದು 3-4 ಮಂತ್ಸ್ ಅಪ್ಪ ಅಂದರೆ ಆವಾಗ ಈ ಫೋನ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಸದ್ಯಕ್ಕೆ ಇದು ಯಾವುದೇ ಫೋನ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಬೆಲೆ ಕಮ್ಮಿ ಆದ್ರೇ ಆ ಫೋನ್ಸ್ಗಳಿಗೆ ವ್ಯಾಲ್ಯೂ ಇರುತ್ತೆ. ಈ ದಿವಸದಲ್ಲಿ ನೆಕ್ಸ್ಟ್ ಫೋನ್, ನಾನು ಈ ಫೋನ್ಗೆ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ಈ ಫೋನ್ ಈ ತಿಂಗಳು ಮೇ ಬಿ ಬರಲ್ಲ ಅನ್ಸುತ್ತೆ. ಬಟ್ ಲೀಕ್ಸ್ಗಳ ಪ್ರಕಾರ ಲಾಸ್ಟ್ ಇಯರ್ ನಾವು Note 6ನ ಹತ್ರ ಇದೆ ಮಾರ್ಚ್ ಏಪ್ರಿಲ್ ಸ್ಟಾರ್ಟಿಂಗಲ್ಲೇ ನೋಡ್ಕೊಂಡಿದ್ವಿ. ಈ ಫೋನ್ ಒಂದು ಸರ್ತಿ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳಿ. 6.8 ಇಂಚಸ್ ಇರುವಂಥ 144 ಆಂಬ್ರೆಡ್ ಡಿಸ್ಪ್ಲೇ, 9,000 mAh ಬ್ಯಾಟ್ರಿ, 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ ಸೆಟಪ್ ಮತ್ತು ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಚಿಪ್ಸೆಟ್ನೊಂದಿಗೆ ಈ ಫೋನ್ ಬೆಲೆ 35,000-40,000 ರೂಪಾಯಿ ಒಳಗಡೆ ಆಗಲಿದೆ ಅಂತೆ. ಸ್ವಲ್ಪ ಬೆಲೆ ಕಮ್ಮಿ ಮಾಡ್ರಿ ಗುರು. ಲಾಸ್ಟ್ ಇಯರ್ Note 5 ಅಂತೂ ಕ್ರೇಜಿ ಇತ್ತಾಯ್ತಾ, ಬಿಲ್ಡ್ ಕ್ವಾಲಿಟಿ, ಡಿಸೈನು, ಪರ್ಫಾರ್ಮೆನ್ಸು, ಅದರಂಥ ಟಚಸ್ಸು, ಎಕ್ಸ್ಪೀರಿಯನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು. ಸ್ವಲ್ಪ ಪ್ರೈಸಲ್ಲಿ ಕೂಡ ಒಂದು 2-3 ರೂಪಾಯಿ ಜಾಸ್ತಿ ಅನಿಸ್ತಾ ಇತ್ತು. ಬಟ್ ಈ ಸರ್ತಿ ಚಿಪ್ಸೆಟ್ ಎಲ್ಲ ಜಾಸ್ತಿ ಆಗಿದ್ದಕ್ಕೆ, ರ್ಯಾಮ್ ಪ್ರೈಸ್ ಜಾಸ್ತಿ ಆಗಿದ್ದಕ್ಕೆ ಈ ಫೋನ್ ಬೆಲೆ ಜಾಸ್ತಿ ಕಾಣಿಸಿದೆ. ಬಟ್ ನೀವು ಪ್ರೀಮಿಯಂ ಫೀಲ್ ಆಗಿರುವಂಥ ಒಂದು ಲಾಂಗ್ ಟರ್ಮ್ ಯೂಸೇಜ್ಗೆ OnePlus ಫೋನ್ ಹುಡ್ತಿದ್ರೆ ಅಂದರೆ ಡೆಫಿನೆಟ್ಲಿ Note 6 ವೇಟ್ ಮಾಡಿ. ಸ್ಪೆಷಲಿ ನಾನು Nord ಸಿರೀಸ್ಗೆ ತುಂಬ ಎಕ್ಸೈಟೆಡ್ ಇರ್ತೀನಿ. ಸೊ ಈ ಫೋನ್ಸ್ಗಳು ಆ ರೀತಿ ನನಗೊಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಗೊತ್ತಿಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅಂತ. ಬಟ್ Nord ಸ್ವಲ್ಪ ಮಾರ್ಕೆಟ್ಲಿ ಬೆಟರ್ ಪ್ರೀಮಿಯಂ ಬಜೆಟಲ್ಲಿ ಆ ಎಕ್ಸ್ಪೀರಿಯನ್ಸ್ ನಾವು ನೋಡ್ತಾ ಇದ್ದೀವಿ. ಈ ದಿವಸದಲ್ಲಿ ನೆಕ್ಸ್ಟ್ ಫೋನ್, ಎಸ್ ಈ ಫೋನ್ ಅಂತೂ ಭಾರತದಲ್ಲಿ ಅದು ಬಜೆಟಲ್ಲಿ ಆಫ್ಲೈನ್ ಅಂಗಡಿಗಳಲ್ಲಿ ಹೈಯೆಸ್ಟ್ ಸೇಲ್ ಆಗುತ್ತೆ ಆಯಿತಾ. ಸ್ಪೆಷಲಿ ಲಾಸ್ಟ್ ಇಯರ್ ವಿವೋನವರ T4X ಅಂತೂ ಅಂಡರ್ 15K ಬಜೆಟಲ್ಲಿ, ಏನು ಗುರು ಯಾರು ಕೇಳಿದ್ರು ಅಂಡರ್ 15Kದಲ್ಲಿ ಎಲ್ಲರೂ ಈ T4Xನೇ ಸಜೆಸ್ಟ್ ಮಾಡ್ತಿದ್ರು. ಆ ರೀತಿ ಸ್ಪೆಸಿಫಿಕೇಶನು, ಕ್ಯಾಮ್ರಾ, ಬ್ಯಾಟ್ರಿ ಎಲ್ಲರೂ ಅಪ್ಡೇಟ್ ಆಗಿತ್ತು. ಈ ಸರ್ತಿ ಈ T5Xನ ಬಗ್ಗೆ ಸ್ಟ್ರಾಂಗ್ ಲೀಕ್ಸ್ಗಳೇನೂ ಇಲ್ಲ ಆಯಿತಾ. ಬಟ್ ಲಾಸ್ಟ್ ಇಯರ್ ಮಾರ್ಚ್ 5ಗೆ T4X ಲಾಂಚ್ ಆಗಿತ್ತು. ಹೀಗಾಗಿ ಇದು ಇದೇ ಮಾರ್ಚ್ 2nd ಅಥವಾ 3rd ಅಥವಾ ಲಾಸ್ಟ್ ವೀಕ್ಗಳಲ್ಲಿ ಇದು T5X ಕೂಡ ಭಾರತದಲ್ಲಿ ಲಾಂಚ್ ಆಗ್ಬೋದು. ಒಂದ್ಸರ್ತಿ ಈ ಫೋನ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳಿ. 6.8 ಇಂಚಸ್ ಇರುವಂಥ ಫುಲ್ HD+ ಡಿಸ್ಪ್ಲೇ, 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ ಸೆಟಪ್ ಮತ್ತು 6,700 mAh ಬ್ಯಾಟ್ರಿಯೊಂದಿಗೆ Dimensity 7400 ಚಿಪ್ಸ್ ಇಟ್ಕೊಂಡು ಈ ಸ್ಮಾರ್ಟ್ ಫೋನ್ 15,000-17,000 ರೂಪಾಯಿ ಬೆಲೆಗೆ ಲಾಂಚ್ ಆಗ್ಬೋದು. T4X ಜಸ್ಟ್ 15,000 ರೂಪಾಯಿ ಲಾಂಚ್ ಆಗಿತ್ತು. ಅದಕ್ಕಿಂತ 2,000 ರೂಪಾಯಿ ಜಾಸ್ತಿ ಆಗಿಬಿಟ್ಟು ಕೆಲವೊಂದು ಚಿಕ್ಕ ಪುಟ್ಟ ಅಪ್ಗ್ರೇಡ್ ಮಾಡಿಬಿಟ್ಟು 16,000 ಅಂದರೂ ಕೂಡ
ಓಕೆನೆ. ಸೊ ಈ ಫೋನ್ಗೆ ನಾನು ಜಾಸ್ತಿ ವೇಟ್ ಮಾಡಿ ಅಂತ ಏನಕ್ಕೆ ಹೇಳ್ತಿದ್ದೀನಪ್ಪ ಅಂದರೆ, ಸದ್ಯಕ್ಕೆ ನೀವು ಸ್ಟಿಲ್ ಇನ್ನೂ 15,000 ರೂಪಾಯಿಗೆ ಬೆಸ್ಟ್ ಫೋನು ಹುಡುಕ್ತಿದ್ದೀರಾ ಅಂದರೆ ಎಲ್ಲರೂ T4X ಆಪ್ಷನ್ ಇದೆ. ಇವಾಗ T5X ಬರ್ತಾಯಿದೆ ಅಂದರೆ ಸ್ವಲ್ಪ ದಿನ ವೇಟ್ ಮಾಡಿ, 1,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಕೊಟ್ಟರು ಹೊಸ ಫೋನು ಮತ್ತು ಇನ್ನೂ ಬೆಟರ್ ವ್ಯಾಲ್ಯೂ ಸಿಗ್ತಿದೆ. ಸೊ ಇವಷ್ಟು ಈ ಮಾರ್ಚ್ ತಿಂಗಳಲ್ಲಿ ಲಾಂಚ್ ಆಗ್ತಿರುವಂಥ ಆಫಿಷಿಯಲ್ ಅಲ್ಲ, ಸ್ವಲ್ಪ ಸ್ಟ್ರಾಂಗ್ ಲೀಕ್ಸ್ಗಳಿಗೆ ಬಂದಿರುವಂಥ ಕೆಲವೊಂದು ಫೋನ್ಸ್ಗಳನ್ನ ಕೂಡ ಸಜೆಸ್ಟ್ ಮಾಡಿದ್ದೀನಿ. ಬಟ್ ನಾನು ಇದರಲ್ಲಿ ಸೂಪರ್ ಆಗಿರೋದು ಒಂದು ನಥಿಂಗ್ ಫೋನ್ 4A ಸೀರೀಸ್ಗೆ ಮತ್ತು ಈ ಮೋಟೋ ಎಡ್ಜ್ 70 ಫ್ಯೂಷನ್ಗೆ, ಮತ್ತು ಇದನ್ನ ಬಿಟ್ಟರೆ ಈ S26 ಸೀರೀಸ್ಗೆ ಆಯಿತಾ, ಇವತ್ತೇ ಲಾಂಚ್ ಆಗ್ತಿದೆ. ಮೇ ಬಿ ನೀವು ನಾಳೆ ನಾಡಿದ್ದು ಯಾವ ವೀಡಿಯೋ ನೋಡ್ತಿದ್ರೆ ಗೊತ್ತಿಲ್ಲ, ಬಟ್ ಈ ಫೋನ್ ಅನ್ಬಾಕ್ಸಿಂಗ್ ಕೂಡ ಸದ್ದಲ್ಲಿ ಬರಲಿದೆ. ಸೊ ಬಾಕಿ ಇದನ್ನ ಬಿಟ್ಟರೆ ಈ ಇನ್ಫಿನಿಕ್ಸ್ ಅವರು ಬೇರೆ ಒಂದು ಬಜೆಟ್ ಫೋನ್ಸ್ನ ಏನು ತೊಗೊಂಡು ಬರಲಿದ್ದಾರಂತೆ ಪ್ಲಸ್ ಸೀರೀಸಲ್ಲಿ. ಇನ್ನು ರಿಯಲ್ಮಿ ಕೂಡ ಬಜೆಟಲ್ಲಿ ಈ ನಾರ್ಜೋ ಸೀರೀಸ್ನ ಮತ್ತೊಂದೇನು ಪ್ರೋ ಸೀರೀಸ್ನ ಫೋನೆಲ್ಲ ತೊಗೊಂಡು ಬರಲಿದ್ದಾರೆ. ಬಾಕಿ ವಿವೋ ಆಫ್ಲೈನಲ್ಲಿ ವೈ ಸೀರೀಸ್ ಆಗಿರಲಿ, ಟೆಕ್ನೋರ ಬಜೆಟ್ ಸೀರೀಸ್ ಆಗಿರಲಿ, ಇನ್ನೂ ಬೇರೆ ಬೇರೆ ಫೋನ್ಸ್ಗಳು ಲಾಂಚ್ ಆಗ್ತಿದೆ. ಬಟ್ ಇದು ಬಜೆಟಲ್ಲಿರೋದ್ರಿಂದ ಫೋನ್ಸ್ಗಳು ಕೂಡ ಜಾಸ್ತಿ ಹೈಪ್ ಮಾಡಲ್ಲ ಮತ್ತು ಯಾವುದೇ ಸ್ಟ್ರಾಂಗ್ ಲೀಕ್ಸ್ ಕೂಡ ಬರಲ್ಲ. ಸೊ ನೋಡೋಣ, ಇಲ್ಲಿವರೆಗೆ ನಾನು ಹೇಳಿರುವಂಥ ಫೋನ್ಸ್ಗಳು ಆಲ್ಮೋಸ್ಟ್ 90% ಎಲ್ಲ ಲಾಂಚ್ ಆಗುತ್ತೆ ಈ ನಾರ್ಡ್ ಮತ್ತು T5Xನ ಬಿಟ್ಟು. ಬಾಕಿ ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿದಿರಪ್ಪ ಅಂದರೆ ಐ ಹೋಪ್ ನೀವು ಯಾವ ಫೋನ ತೊಗೊಳ್ಬೇಕು, ಯಾವ ಫೋನ್ಗೆ ಎಕ್ಸೈಟೆಡ್ ಆಗಿದ್ದೀರಾ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ, ಮತ್ತು ನಿಮಗೊಂದು ಕ್ಲಾರಿಫಿಕೇಶನ್ ಸಿಕ್ಕಿರ್ಬೋದು ಫೋನ್ ಕೊಂಡ್ಕೋಬೇಕಾ ಇಲ್ವಾ ಅಪ್ಪ ಅಂತ. ಬಾಕಿ ಯಾರು ಹೊಸ ಫೋನ್ ಕೊಂಡ್ಕೊಳ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗಲಂತೆ ಇನ್ನಷ್ಟು ಮುಂದಿನ ಆನೆಸ್ಟ್ ಇಂಡಿಯಾ 3 ಜೊತೆಗೆ. ನೆಕ್ಸ್ಟ್ ಒನ್. ನಮಸ್ಕಾರ.